ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಹಿಂದಿನ ವೀಡಿಯೋಲಿ ಬ್ಲೌಸ್ ಕಟಿಂಗ್ ತೋರಿಸಿದ್ದೆ ಅಲ್ವಾ, ಇವತ್ತು ಅದನ್ನು ಸ್ಟಿಚಿಂಗ್ ಮಾಡಿ ತೋರಿಸ್ತೀನಿ. ಸ್ವಲ್ಪ ನಿಧಾನ ಆದ್ರೂ ಸರಿನೇ ವಿಡಿಯೋಗಳನ್ನ 2 ಪಾರ್ಟ್ ಆರು ಮಾಡಿಬಿಟ್ಟು ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ಪ್ಲೇನ್ ಬ್ಲೌಸ್ ಹೇಗೆ ಸ್ಟಿಚ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದರ ಕಟಿಂಗ್ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ನನ್ನ ಚಾನಲಲ್ಲಿ. ಇನ್ನೂ ಯಾರ್ಯಾರು ನೋಡಿಲ್ಲ ಹೋಗಿ ಒಂದ್ಸಲ ಆ ವಿಡಿಯೋನ ಚೆಕ್ ಮಾಡಿ. ನಾನು ಐ ಕಾರ್ಡಲ್ಲಿ ಕಟಿಂಗ್ ವಿಡಿಯೋ ಲಿಂಕ್ ಹಾಕಿರ್ತೀನಿ. ಫಸ್ಟು ಬ್ಯಾಕ್ ಪಾರ್ಟ್ನ ಸ್ಟಿಚ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ಬ್ಯಾಕ್ ಪಾರ್ಟ್ನ ನಾನು ಇಲ್ಲಿ ತೊಗೊಂಡಿದ್ದೀನಿ ಮತ್ತು 2 ಇಂಚ್ ಅಗಲದ ಒಂದು ಪಟ್ಟಿನ ತೊಗೊಂಡಿದ್ನಲ್ಲ ಕೆಳಗಡೆ ಫೋಲ್ಡ್ ಮಾಡಿ ಹೆಮ್ಮಿಂಗ್ ಮಾಡೋಕ್ಕಂತ, ಅದನ್ನು ಕೂಡ ತೊಗೊಂಡಿದ್ದೀನಿ. ಈಗ ಈ 2 ಇಂಚ್ ಪಟ್ಟಿನ ಬ್ಯಾಕ್ ಪಾರ್ಟಲ್ಲಿ ನಿಮ್ಮ ಬಟ್ಟೆಲಿ ಉಲ್ಟಾ ಸೀದಾ ಇತ್ತು ಅಂತಂದರೆ ಅದನ್ನು ನೋಡಿಕೊಂಡು ಫ್ರಂಟ್ ಸೈಡ್ ಅಂದರೆ ಬಟ್ಟೆಯ ಸೀದಾ ಸೈಡ್ ಮೇಲೆ ಬರೋ ರೀತಿ ಈ ಥರ ಇಟ್ಕೊಳ್ಳಿ. ಇದು ಎರಡು ಫ್ರಂಟ್ ಬ್ಯಾಕ್ ಎರಡು ಸೇಮ್ ಇರೋದ್ರಿಂದ ನಾನು ಯಾವ ಥರ ಇಟ್ಕೊಂಡ್ರು ನಡೀತೆ. ನಿಮ್ಮ ಬಟ್ಟೆಲಿ ಫ್ರಂಟ್ ಬೇರೆ ಬ್ಯಾಕ್ ಬೇರೆ ಇದ್ದರೆ ಫ್ರಂಟ್ ಸೈಡ್ ಅಂದರೆ ಸೀದಾ ಸೈಡ್ ಮೇಲೆ ಬರೋ ಥರ ಇಟ್ಕೊಂಡು ಈ ಪಟ್ಟಿನ ಇದ್ರ ಮೇಲೆ ಇಟ್ಬಿಟ್ಟು ಕೆಳಗಡೆಯಿಂದ 1/4 ಇಂಚ್ಗೆ ಪೂರ್ತಿ ಬ್ಯಾಕ್ ಪಾರ್ಟ್ ಪೂರ್ತಿ ಎಂಡ್ ತನಕ ಒಂದು ಸ್ಟಿಚ್ ಹಾಕಿ. ಕೆಳಗಡೆಯಿಂದ 1/4 ಇಂಚ್ ಮೇಲ್ಗಡೆಗೆ ಎರಡೂ ಸೇರಿಸಿ ಸ್ಟಿಚ್ ಹಾಕಿದ್ದೀನಿ. ಸ್ಟಿಚ್ ಹಾಕಿದ್ಮೇಲೆ ಬಟ್ಟೆನ ಉಲ್ಟಾ ಸೈಡ್ ತಿರುಗಿಸ್ಕೊಂಡು ಈ 2 ಇಂಚ್ ಪಟ್ಟಿ ಇದೆ ಅಲ್ವಾ, ಇದರಲ್ಲಿ ಈ ಕಡೆ ಸೈಡ್ ಕೂಡ 1/4 ಇಂಚ್ನ ಈ ಥರ ಫೋಲ್ಡ್ ಮಾಡಿಕೊಂಡು ಈ ಕಡೆ ತುದಿಗೆ ಈ ಸೈಡ್ಗೆ ಒಂದು ಸ್ಟಿಚ್ ಹಾಕಿ. ಪೂರ್ತಿ ಸ್ಟಿಚ್ ಮಾಡ್ಕೊಂಡ್ಮೇಲೆ ಇದನ್ನು ಈ ಥರ ಫೋಲ್ಡ್ ಮಾಡಿಕೊಂಡು ಬ್ಯಾಕ್ ಸೈಡ್ಗೆ ಈ ಕಡೆ ನಾವು ಸ್ಟಿಚ್ ಹಾಕಿದ್ವಲ್ವ ಆಗಲೇ, ಇದು ಕರೆಕ್ಟಾಗಿ ಇಲ್ಲಿ 2 ಬಟ್ಟೆಗಳು ಈ ರೀತಿ ಫೋಲ್ಡ್ ಆಗೋ ಥರ ನೋಡಿಕೊಂಡು ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿಕೊಂಡು 2 ಇಂಚ್ ಪಟ್ಟಿ ಈ ಕಡೆ ಸೈಡ್ಗೆ ಈ ತುದಿಗೆ ಒಂದು ಲೂಸ್ ಸ್ಟಿಚ್ ಹಾಕ್ಕೊಳ್ಳಿ. ಆಮೇಲೆ ನಾವು ಆ ಸ್ಟಿಚ್ನ ತೆಗೆದುಬಿಟ್ಟು ಹೆಮ್ಮಿಂಗ್ ಮಾಡಬೇಕಾಗುತ್ತೆ. ಸ್ವಲ್ಪ ದೊಡ್ಡ ದೊಡ್ಡ ಹೊಲಿಗೆಗಳನ್ನ ಈ ಕಡೆ ಸೈಡ್ಗೆ ಹಾಕ್ಕೊಳ್ಳಿ. ಸ್ಟಿಚ್ ಹಾಕಿದ್ಮೇಲೆ ನೋಡಿ ಈ ಥರ ಕಾಣುತ್ತೆ ನೀಟಾಗಿ. ಮತ್ತು ನಾವು ಹಿಂದ್ಗಡೆ ಟಕ್ಸ್ ಹಿಡಿತೀವಲ್ವ, ಅದನ್ನು ಹಿಡಿಯೋಕ್ಕಿಂತ ಮುಂಚೆನೇ ಫಸ್ಟ್ ಎಮ್ಮಿಂಗ್ ಮಾಡಿಬಿಡಿ. ಎಮ್ಮಿಂಗ್ ಮಾಡಿಬಿಟ್ಟು ಅದಾದಮೇಲೆ ಈ 2 ಹೊಲಿಗೆಗಳು ಹಾಕಿದ್ವಲ್ಲ ಇದನ್ನು ರಿಮೂವ್ ಮಾಡಿಬಿಟ್ಟು ಆಮೇಲೆ ಹಿಂದ್ಗಡೆ ಟಕ್ಸ್ ಹಿಡ್ಕೊಂಡ್ರೆ ಬ್ಯಾಕ್ ಪಾರ್ಟ್ ರೆಡಿ ಆಗುತ್ತೆ. ಫ್ರಂಟ್ ಪಾರ್ಟಲ್ಲಿ ನಾವಿಲ್ಲಿ ಮಾರ್ಕ್ಗಳು ಮಾಡ್ಕೊಂಡಿದ್ದೀವಲ್ವ ಕಪ್ಸ್ ಹಿಡಿಯೋಕ್ಕೆ, ಫಸ್ಟು ಈ ಡಾಟ್ಗಳನ್ನೆಲ್ಲ ಇಟ್ಕೊಳ್ಳೋಣ. ಈ ಸೈಡ್ ಡಾಟ್ ಇದೆಯಲ್ಲ ಇದನ್ನು ಲಾಸ್ಟಲ್ಲಿ ಹಿಡಿಯೋಣ. ಫಸ್ಟು 2 ಕಡೆ ನಾನು ಈ ಡಾಟು ಮತ್ತು ಈ 3 ಡಾಟ್ಗಳನ್ನ 2 ಸೈಡು ಹಿಡ್ಕೊತೀನಿ. ಎರಡು ಫ್ರಂಟ್ ಪಾರ್ಟಲ್ಲೂ ಕೂಡ ನಾನು 3 ಟಕ್ಸ್ಗಳನ್ನ ಇಟ್ಕೊಂಡಿದ್ದೀನಿ. ಈಗ ಏನು ಮಾಡಬೇಕು ಅಂತ ನೀಟಾಗಿ ಹೇಳ್ಕೊಡ್ತೀನಿ, ಸ್ವಲ್ಪ ಗಮನ ಇಟ್ಟು ಕೇಳ್ಕೊಳ್ಳಿ. ಆಗಲೇ ನಾವು ಬ್ಯಾಕ್ ಪಾರ್ಟ್ನ ಸ್ಟಿಚ್ ಮಾಡ್ಕೊಂಡಿದ್ವಲ್ವಾ, ಆ ಬ್ಯಾಕ್ ಪಾರ್ಟ್ನ ಈ ರೀತಿ ಇಟ್ಕೊಂಡು ಅದ್ರ ಮೇಲೆ ಫ್ರಂಟ್ ಪಾರ್ಟ್ನ ಇಡಬೇಕು. ಫ್ರಂಟ್ ಪಾರ್ಟ್ ನೋಡಿ, ಶೋಲ್ಡರ್ಗೆ ಶೋಲ್ಡರ್ ಕರೆಕ್ಟಾಗಿ 2 ಒಂದ್ರ ಮೇಲೆ ಒಂದು ನೀಟಾಗಿ ಇಟ್ಬಿಟ್ಟು ಚೆಸ್ಟ್ ಮೆಷರ್ಮೆಂಟ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ.
ನಾವು ಬ್ಯಾಕ್ ಪಾರ್ಟ್ಗಿಂತ 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ವಿ ಅಲ್ವಾ ಕಟ್ಟಿಂಗ್ ಮಾಡುವಾಗ. ಈಗ ನಾವು ಕಪ್ಸ್ ಎಲ್ಲ ಹಿಡ್ದಾಯಿತು, ಎಷ್ಟು ಎಕ್ಸ್ಟ್ರಾ ಮಿಕ್ಕೊಳ್ಳುತ್ತೆ ಅಂತ ಚೆಕ್ ಮಾಡ್ಕೋಬೇಕು. ಈ ಕಡೆ ಹುಕ್ ಪಟ್ಟಿ ಮತ್ತು ಕಾಜ್ ಪಟ್ಟಿನ ಅಟ್ಯಾಚ್ ಮಾಡೋಕ್ಕೆ 1/4 ಇಂಚಷ್ಟು ಬಿಟ್ಟು ನಾನು ಚೆಸ್ಟ್ ಮೆಷರ್ಮೆಂಟ್ಗೆ ಮಾರ್ಕ್ ಮಾಡ್ಕೋತೀನಿ. ಇಲ್ಲೂ ಅಷ್ಟೇ ಮೇಲಿಂದ ಒಂದು ಅರ್ಧ ಇಂಚನ್ನ ಬಿಡಿ, ನಾವು ಸ್ಲೀವ್ಸ್ ಅಟ್ಯಾಚ್ ಮಾಡ್ತೀವಲ್ವ ಅದಕ್ಕೋಸ್ಕರ ಒಂದು ಅರ್ಧ ಇಂಚನ್ನ ಬಿಟ್ಟು 9.5 ಚೆಸ್ಟ್ ಮೆಷರ್ಮೆಂಟ್ ಇತ್ತಲ್ಲ ಅದಕ್ಕೆ ಒಂದು ಮಾರ್ಕ್ನ ಹಾಕ್ತೀನಿ. ಈ 9.5ಇಂದ 1.5 ಇಂಚು ಮಾರ್ಜಿನ್ಗೋಸ್ಕರ ಮಾರ್ಕ್ ಹಾಕ್ಕೊಂಡ್ರೆ ಆಯಿತು. ಈಗ ನೋಡಿ ನಮಗೆ ಒಂದು ಅರ್ಧ ಇಂಚಷ್ಟು ಎಕ್ಸ್ಟ್ರಾ ಸಿಗ್ತಾಯಿದೆ. ಈಗ ಈ ಅರ್ಧ ಇಂಚನ್ನ ನಾವು ಬಿಟ್ಬಿಡಬೇಕು, ಬ್ಯಾಕ್ ಪಾರ್ಟ್ ಮೇಲೆ ಇಟ್ಬಿಟ್ಟು ಈ ಅರ್ಧ ಇಂಚ್ ಎಕ್ಸ್ಟ್ರಾ ಹಂಗೆ ಬಿಟ್ಬಿಡಬೇಕು. ಇದನ್ನು ಆಮೇಲೆ ಕಟ್ ಮಾಡಿ ತೆಗೆಯೋಣ, ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡಾದಮೇಲೆ. ಈಗ ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡ್ಕೊಳ್ಳೋಕ್ಕೆ ನಮಗೆ ಈ ಕಡೆ ಸೈಡ್ ಎಷ್ಟು ಎಕ್ಸ್ಟ್ರಾ ಬರ್ತಿದೆ ಫ್ರಂಟ್ ಅನ್ನಂತ ನೋಡ್ಕೊಳ್ಳೋಕೆ ಸಲುವಾಗಿ ನಾನು ಆ ಮಾರ್ಕ್ನ ಮಾಡಿರೋದು. ಈ ರೀತಿ ಒಂದ್ರ ಮೇಲೆ ಒಂದು ನೀಟಾಗಿ ಇಟ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ. ನಮಗೆ ಬ್ಯಾಕ್ ಪಾರ್ಟಲ್ಲಿ ಇಲ್ಲಿ ತುಂಬಾ ಜಾಸ್ತಿ ಬರ್ತಿದೆ, ಏನಕ್ಕೆ ಅಂತಲೂ ಹೇಳ್ಬಿಡ್ತೀನಿ ನೋಡಿ. ಅವರು ಬ್ಲೌಸ್ನ ಬರೀ 12 ಇಂಚ್ ಉದ್ದ ಇಟ್ಕೊಂಡಿದ್ದಾರೆ. ಫ್ರಂಟ್ ಪಾರ್ಟಲ್ಲಿ ನಾವು 12ಕ್ಕೆ ತಕ್ಕಂತೆ ಕೊಡೋಕ್ಕಾಗಲ್ಲ, ಏಕೆಂದರೆ ಚೆಸ್ಟ್ ಕೂರುತ್ತಲ್ವ, ಚೆಸ್ಟ್ ನೀಟಾಗಿ ಕೂರಬೇಕು, ಕಪ್ಸ್ ನೀಟಾಗಿ ಕೂರಬೇಕು ಅಂದರೆ ಹಿಂದ್ಗಡೆ ಎಷ್ಟೇ ಕಡಿಮೆ ಕೊಟ್ಕೊಂಡ್ರು ಮುಂದ್ಗಡೆ ನಾವು ಚೆಸ್ಟ್ಗೆ ತಕ್ಕಂತೆ ಬಟ್ಟೆನ ಕೊಟ್ಟು ಜಾಸ್ತಿನ ಕೊಟ್ಟು ಸ್ಟಿಚ್ ಮಾಡಬೇಕಾಗತ್ತೆ. ಆದ್ದರಿಂದ ಸೈಡಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಬರುತ್ತೆ. ಇಲ್ಲಿ ಚೆಸ್ಟ್ ಕೂತಾಗ ಬಟ್ಟೆ ಈ ರೀತಿ ಮೇಲೋಗುತ್ತೆ, ಮೇಲೋದಾಗ ಇದಿಷ್ಟು ಜಾಗ ಕವರ್ ಆಗುತ್ತೆ, ಚೆಸ್ಟ್ ಕೂರುತ್ತಲ್ವ ಅದರಿಂದ ಇದಿಷ್ಟು ಕವರು ಆಗಿ ಕರೆಕ್ಟಾಗಿ ಸೊಂಟ ಅಂದರೆ ಬೆಲ್ಟ್ ಪಟ್ಟಿ ಕರೆಕ್ಟಾಗಿ ಸೊಂಟದ ಹತ್ರ ಕೂರುತ್ತೆ. ಓಕೆನಾ, ಇದಿಷ್ಟು ಅರ್ಥ ಆಯಿತು ಅನ್ಕೋತೀನಿ. ಇನ್ನು ಈ ಕಡೆ ಉದ್ದ ಇದ್ರೂ ನಡೆಯುತ್ತೆ, ಈ ಕಡೆ ನಾವು ಸೈಡ್ ಫಿನಿಶಿಂಗ್ ಮಾಡಬೇಕಲ್ವ, ಆದ್ದರಿಂದ ಬ್ಯಾಕ್ ಪಾರ್ಟ್ ಸಮಕ್ಕೆ ಬರಬೇಕು. ಇದನ್ನು ಹೇಗೆ ಸಮ ಮಾಡ್ಕೋಬೇಕು ಅಂದರೆ ಫಸ್ಟ್ ಈ ರೀತಿ ನೀಟಾಗಿ ಇಟ್ಬಿಡಿ. ಅರ್ಧ ಇಂಚ್ ಫ್ರಂಟಲ್ಲಿ ಎಷ್ಟು ಎಕ್ಸ್ಟ್ರಾ ಬಂತು ಇದನ್ನು ನೀಟಾಗಿ ಇಟ್ಬಿಟ್ಟು ನೋಡಿ ಇಲ್ಲಿ ಇಷ್ಟು ಉದ್ದ ಎಕ್ಸ್ಟ್ರಾ ಬರ್ತಾಯಿದೆ. ಇಷ್ಟು ಹೆಚ್ಚು ಕಡಿಮೆ ನಮಗೆ 1/4 ಇಂಚಷ್ಟು ಎಕ್ಸ್ಟ್ರಾ ಬರ್ತಾಯಿದೆ. ಆ 1/4 ಇಂಚನ್ನ ನಾನಿಲ್ಲಿ ಫ್ರಂಟ್ ಸೈಡಿಗೆ ಮಾರ್ಕ್ ಮಾಡ್ಕೋತೀನಿ ನಿಮಗೆ ಕಾಣಲಿ ಅಂತ. ನೋಡಿ ಇಲ್ಲಿಗೆ ನಮಗೆ ಬ್ಯಾಕ್ ಪಾರ್ಟ್ ಹೈಟ್ ಇರೋದು ಇಲ್ಲಿಗೆ. ಇಲ್ಲಿಂದ ನಾವು ಬೆಲ್ಟ್ ಪಟ್ಟಿ ಈ ಕಡೆ ಸೈಡ್ ಫಿಟ್ಟಿಂಗ್ ಸೈಡ್ ಎಷ್ಟು ಬರುತ್ತೆ ಹೇಳಿ, ನಾನು ಕಟಿಂಗ್ ಮಾಡುವಾಗ ತೋರಿಸ್ಕೊಟ್ಟಿದ್ದೆ. 2.5 ರೆಡಿ ಬೆಲ್ಟ್ ಪಟ್ಟಿ ಬೇಕು. 2.5 ರೆಡಿ ಬೆಲ್ಟ್ ಪಟ್ಟಿ ಬೇಕು ಅಂದರೆ ನಾವು 2/4 ಇಂಚ್ಗೆ ಮಾರ್ಕ್ ಹಾಕಬೇಕು. 1 ಇಂಚ್ನ ಬಿಟ್ಬಿಡಿ, ಯಾಕಂದರೆ ನಾವು ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡ್ತೀವಲ್ವ ಅದರಿಂದ 2/4 ಇಂಚ್ಗೆ ಒಂದು ಮಾರ್ಕ್ನ ಹಾಕಿಬಿಟ್ಟು ಅಲ್ಲಿಂದ ಒಂದು ಅರ್ಧ ಇಂಚ್ ಕೆಳಗಡೆಗೆ ಮತ್ತೆ ಮಾರ್ಕ್ನ ಹಾಕಿ, ಇದು ಫೈನಲ್ ಮಾರ್ಕ್. ಅರ್ಧ ಇಂಚ್ ಕೆಳಗಡೆಗೆ ನಾನು ಏನಕ್ಕೆ ಮತ್ತೆ ಮಾರ್ಕ್ ಮಾಡಿದೆ ಅಂದರೆ ನಾವಿಲ್ಲಿ 4th ಡಾಟ್ ಹಿಡಿತೀವಲ್ವಾ, 1/4 ಇಂಚ್ಗೆ ಈ ಡಾಟ್ನ ಹಿಡ್ಕೊಂಡಾಗ ಈ ಅರ್ಧ ಇಂಚು ಲೆಸ್ ಆಗಿ ನಮಗೆ ಕರೆಕ್ಟಾಗಿ ಎಷ್ಟು ಬರಬೇಕು ಅಷ್ಟು ಬರುತ್ತೆ. ನೀವೇನಾದ್ರು ನಾನು ಈ 4th ಡಾಟ್ ಇಟ್ಕೊಳ್ಳಲ್ಲ ಅಂತಂದರೆ ನಾನು ಫಸ್ಟ್ ಮಾರ್ಕ್ ಹಾಕಿದ್ನಲ್ಲ ಇಲ್ಲಿಗಿನ ಬಟ್ಟೆನ ಕಟ್ ಮಾಡ್ಕೊಳ್ಳಿ. ಆದರೆ ನಾನು ಇಲ್ಲಿ ಡಾಟ್ನ ಹಿಡಿತಿರೋದ್ರಿಂದ ಫಸ್ಟು ಈ ಬ್ಯಾಕ್ ಪಾರ್ಟ್ ಎಷ್ಟಿದೆ ಇದನ್ನು ಮಾರ್ಕ್ ಮಾಡಿಕೊಂಡೆ. ಬ್ಯಾಕ್ ಪಾರ್ಟ್ ಎಷ್ಟಿದೆ ಅದನ್ನು ಮಾರ್ಕ್ ಮಾಡಿಕೊಂಡು ಬೆಲ್ಟ್ ಪಟ್ಟಿ ಈ ಕಡೆ ಸೈಡ್ ಎಷ್ಟು ಬರುತ್ತೆ ಅದರಲ್ಲಿ 1/4 ಇಂಚನ್ನ ಮೈನಸ್ ಮಾಡಿ, ಅಂದರೆ 2.5 ಬೆಲ್ಟ್ ಪಟ್ಟಿ ಬರುತ್ತೆ, ಅದರಲ್ಲಿ 1/4 ಇಂಚನ್ನ ಮೈನಸ್ ಮಾಡಿ 2/4ಗೆ ನಾನು ಫಸ್ಟು ಮಾರ್ಕ್ನ ಮಾಡಿದೆ. ಇದು 2/4ಗೆ ಮಾಡಿದ್ದು. ಈ 2/4ಇಂದ ಅರ್ಧ ಇಂಚ್ ಮತ್ತೆ ನಾನು ಕೆಳಗಡೆ ಇನ್ನೊಂದು ಮಾರ್ಕ್ ಮಾಡಿದೆ, ಡಾಟ್ನ ಹಿಡಿತೀವಲ್ವ ಅದಕ್ಕೋಸ್ಕರ. ಸೊ ಫೈನಲ್ ಆಗಿ ಈ ಮಾರ್ಕ್ನ ಈ ಡಾಟ್ ಹಿಡ್ದಿದ್ದೀವಲ್ವ ಇಲ್ಲಿಂದ ಇಲ್ಲಿಗೆ ಸೇರಿಸ್ಬೇಕು. ನೋಡಿ ಈ ರೀತಿ ಇಲ್ಲಿಂದ ಇಲ್ಲಿಗೆ ಈ ಸೆಂಟರ್ ಡಾಟ್ ಇದೆಯಲ್ಲ ಇಲ್ಲಿಂದ ಫಸ್ಟ್ ಕರೆಕ್ಟಾಗಿ ಬಟ್ಟೆನ ಸೆಟ್ ಮಾಡ್ಕೊಳ್ಳಿ, ಹೆಚ್ಚು ಕಡಿಮೆ ಬರಬಾರ್ದು. ಆ ರೀತಿ ಸೆಟ್ ಮಾಡಿಕೊಂಡು ಸ್ಕೇಲ್ನ ಇಲ್ಲಿಗೆ ಇಟ್ಬಿಟ್ಟು ಲೈನ್ ಹಾಕೋತೀನಿ. ಇದಿಷ್ಟು ಎಕ್ಸ್ಟ್ರಾ ಬಂತು ನಮಗೆ. ಇದನ್ನು ನಾವು ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡೋಕ್ಕಿಂತ ಮುಂಚೆನೇ ಕಟ್ ಮಾಡಿ ತೆಗಿಬೇಕು, ಈ ಥರ ಮೆಷರ್ಮೆಂಟ್ ನೋಡಿಕೊಂಡು. ಈ ಕಡೆ ಎಕ್ಸ್ಟ್ರಾ ಮಾರ್ಕ್ ಮಾಡಿದ್ನಲ್ಲ ಅದನ್ನು ಕಟ್ ಮಾಡಿ ತೆಗೆದಿದ್ದೀನಿ ನೋಡಿ. ಮತ್ತು ಇಲ್ಲಿ ನಾವು ಈ ಡಾಟ್ ಹಿಡ್ದಿದ್ವಲ್ಲ ಸೆಂಟರಲ್ಲಿ ಅದರಲ್ಲಿ ಕ್ರಾಸಾಗಿ ಒಂಚೂರು ಬಟ್ಟೆನ ಕಟ್ ಮಾಡಿ ತೆಗೆದ್ಬಿಡಿ. ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡೋಕ್ಕಿಂತ ಮುಂಚೆ ಇದನ್ನು ಸ್ವಲ್ಪ ಕ್ರಾಸಾಗಿ ಕಟ್ ಮಾಡಿ ತೆಗೆದುಬಿಡಿ, ಕಪ್ಸ್ ನೀಟಾಗಿ ಕೂರುತ್ತೆ ಅಂತ ಅಷ್ಟೇ, ಅದು ಫೋಲ್ಡ್ ಆಗಬಾರ್ದು. ಆದ್ದರಿಂದ ಈ ರೀತಿ ಕಟ್ ಮಾಡಿ ಟ್ರಯಾಂಗಲ್ ಶೇಪಲ್ಲಿ ತೆಗೆದುಬಿಡಿ. ಮತ್ತು ಈಗ ಇಲ್ಲಿ 4th ಡಾಟ್ನ ಇಟ್ಕೊಳ್ಳೋಣ. ಇಲ್ಲಿಗೆ ನಾನು ಡಾಟ್ ಮಾರ್ಕ್ ಮಾಡಿದ್ದು ಇಲ್ಲಿಂದ ಇಲ್ಲಿಗೆ ಒಂದು ಕ್ರಾಸಾಗಿ 1/4 ಇಂಚ್ಗೆ ನಾನು ಡಾಟ್ ಹಿಡ್ಕೊತೀನಿ.
ಈಗ ನೋಡಿ ನಾನು ಈ ಡಾಟ್ನ ಹಿಡ್ಕೊಂಡು ಅರ್ಧ ಇಂಚ್ ಈ ಕಡೆ ಬಿಟ್ಟಿದ್ದೀನಿ. ಫ್ರಂಟ್ ಪಾರ್ಟಲ್ಲಿ ಅರ್ಧ ಇಂಚ್ ಜಾಸ್ತಿ ಇದೆ ಅಲ್ವಾ ಬ್ಯಾಕ್ ಪಾರ್ಟ್ಗಿಂತ, ಅದಕ್ಕೆ ಅರ್ಧ ಇಂಚ್ ಈ ಕಡೆ ಬಿಟ್ಬಿಟ್ಟು ಮೆಷರ್ ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲಿಂದ ಕೆಳಗಡೆಯಿಂದ 2.25 ಬೆಲ್ಟ್ ಪಟ್ಟಿ ಬರುತ್ತಲ್ವಾ, ಅದನ್ನು ನಾನು ನಿಮ್ಗೆ ಹಿಡಿದು ತೋರಿಸ್ತಾ ಇದ್ದೀನಿ ನೋಡಿ. ಕರೆಕ್ಟಾಗಿ ನಮಗೆ ಇಲ್ಲಿಗೆ ಬಂತು. ನಾವಿಲ್ಲಿ ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡಿದಾಗ 1/4 ಇಂಚಷ್ಟು ಒಳಗಡೆ ಇನ್ನಾಗುತ್ತಲ್ಲ, ಆಗ ನಮಗೆ ಕರೆಕ್ಟಾಗಿ ಫ್ರಂಟು ಬ್ಯಾಕು ಎರಡು ಕೂಡ ಒಂದೇ ಸಮ ಬರುತ್ತೆ. ಈಗ ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡ್ಕೊಳ್ಳೋಣ. ಬೆಲ್ಟ್ ಪಟ್ಟಿನ ಅಟ್ಯಾಚ್ ಮಾಡೋಕ್ಕಿಂತ ಮುಂಚೆ ನಾನು 2 ಬ್ಲೌಸ್ ಪೀಸ್ ಬೆಲ್ಟ್ ಪಟ್ಟಿಗಳಿಗೂ ಕೂಡ ಒಂದು ಬೇರೆ ಬಟ್ಟೆಯಲ್ಲಿ ಕಟ್ ಮಾಡ್ಕೊಂಡಿರೋ ಬೆಲ್ಟ್ ಪಟ್ಟಿನ ಅಟ್ಯಾಚ್ ಮಾಡ್ಕೊಬಿಟ್ಟಿದ್ದೀನಿ. ಮಾಮೂಲಿ ನಾವು ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡ್ತೀವಲ್ವಾ, ಲೈನಿಂಗ್ ಬ್ಲೌಸ್ ಹೊಲಿಯುವಾಗ ಅದೇ ಥರ 2 ಪೀಸ್ಗೂ ಒಂದು ಬೆಲ್ಟ್ ಪಟ್ಟಿನ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಮತ್ತು ಇನ್ನೂ ಒಂದು ಬೆಲ್ಟ್ ಪಟ್ಟಿನ ಹಾಗೆ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಈಗ ನಾನು ಇದನ್ನು ಹೇಗೆ ಫ್ರಂಟ್ ಪಾರ್ಟ್ಗೆ ಅಟ್ಯಾಚ್ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಫಸ್ಟು ನಾವು ಒಂದು ಸೈಡ್ ಅಟ್ಯಾಚ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ಈ ಸೈಡ್ ಫ್ರಂಟ್ ಪಾರ್ಟ್ಗೆ ಯಾವ ಬೆಲ್ಟ್ ಪಟ್ಟಿ ಬರುತ್ತೆ ಅನ್ನೋದನ್ನು ಕರೆಕ್ಟಾಗಿ ಈ ಥರ ಇಟ್ಕೊಂಡು ಫಸ್ಟು ಚೆಕ್ ಮಾಡ್ಕೊಳ್ಳಿ. ಈಗ ಈ ಸೈಡ್ಗೆ ಇದು ಬರುತ್ತಲ್ವಾ, ಇದನ್ನು ಈ ರೀತಿ ಹಾಗೆ ಉಲ್ಟಾ ಮಾಡಿ ಫ್ರಂಟ್ ಪಾರ್ಟ್ ಮೇಲ್ಗಡೆ ಇಡಬೇಕು. ನೋಡಿ, ನಾನು ಇನ್ನೂ ಒಂದು ಸಲ ತೋರಿಸ್ಕೊಡ್ತೀನಿ. ಫಸ್ಟು ಯಾವ ಸೈಡ್ಗೆ ಯಾವುದು ಬರುತ್ತೆ ಅನ್ನೋದನ್ನು ಕರೆಕ್ಟಾಗಿ ಇಟ್ಕೊಂಡು ಇದನ್ನು ಉಲ್ಟಾ ಮಾಡಿ, ಈ ರೀತಿ ಉಲ್ಟಾ ಮಾಡಿ ಇದ್ರ ಮೇಲೆ ಇಟ್ಬಿಡಿ. ಇಟ್ಟ ನಂತರ ಇದು ಬ್ಲೌಸ್ ಪೀಸು ಮತ್ತು ಬೆಲ್ಟ್ ಪಟ್ಟಿ ಎರಡನ್ನೂ ಸೇರಿಸಿ ಈ ಥರ ಉಲ್ಟಾ ಮಾಡ್ಕೊಳ್ಳಿ. ಅಲ್ಲಿಗೆ ಬೆಲ್ಟ್ ಪಟ್ಟಿಯ ಸೀದಾ ಸೈಡ್ ಮೇಲ್ಗಡೆ ಬರಬೇಕು, ಅದ್ರ ಮೇಲೆ ಬ್ಲೌಸ್ ಪೀಸ್ನ ಸೀದಾ ಸೈಡ್ನ ಇಡಬೇಕು. ಈಗ ಈ ಥರ ಟರ್ನ್ ಮಾಡ್ಕೊಂಡಾಗ ಬ್ಲೌಸ್ದು ಉಲ್ಟಾ ಸೈಡ್ ನಮ್ಮ ಕಡೆ ಬರುತ್ತೆ. ಈ ಥರ ಬಂದಾಗ ಇದ್ರ ಮೇಲ್ಗಡೆ ನಾವು ಇನ್ನೂ ಒಂದು ಬೆಲ್ಟ್ ಪಟ್ಟಿನ ಇಟ್ಟು ಅಟ್ಯಾಚ್ ಮಾಡ್ಕೋಬೇಕು. ನಿಮಗೆ ಕನ್ಫ್ಯೂಸ್ ಆಯಿತು ಅಂತಂದರೆ ಎರಡನ್ನೂ ಒಟ್ಟಿಗೆ ಅಟ್ಯಾಚ್ ಮಾಡೋಕ್ಕೆ ಹೋಗ್ಬೇಡಿ. ಫಸ್ಟ್ ಏನು ಮಾಡಿ, ಈ ಬೆಲ್ಟ್ ಪಟ್ಟಿಗೆ ಫ್ರಂಟ್ ಪಾರ್ಟ್ನ ಈ ರೀತಿ ಇಟ್ಕೊಂಡು ಸ್ಟಿಚ್ ಹಾಕೊತ ಅಟ್ಯಾಚ್ ಮಾಡ್ಕೊಬಿಡಿ. ಈ ಥರ ಪೂರ್ತಿ ಈ ಥರ ಅಟ್ಯಾಚ್ ಮಾಡ್ಕೊಂಡ್ಮೇಲೆ ಆಮೇಲೆ ಅದೇ ಸ್ಟಿಚ್ ಮೇಲೆ ಇದನ್ನಿಟ್ಟು ಇನ್ನೊಂದು ಸತಿ ಸ್ಟಿಚ್ ಹಾಕೋಬಿಡಿ. ಓಕೆನಾ? ನಾನು ನಿಮ್ಗೆ ಅರ್ಥ ಮಾಡ್ಸೋಕ್ಕೋಸ್ಕರ ಈಗ ಒಂದೊಂದಾಗಿಯೇ ತೋರಿಸ್ಕೊಡ್ತೀನಿ ನೋಡಿ. ಇಲ್ಲಿ ಮತ್ತೆ ಇನ್ನೊಂದು ಪಾಯಿಂಟ್ ಏನು ನೆನ್ಪಿಟ್ಕೊಳ್ಳಿ ಅಂತಂದರೆ, ಬೆಲ್ಟ್ ಪಟ್ಟಿನ ಈ ಥರ ತುದಿಗೆ ಇಟ್ಟು ಈ ಥರ ಇಟ್ಟು ಸ್ಟ್ರೇಟಾಗಿ ಕರೆಕ್ಟಾಗಿ ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡುವಾಗ ಒಂದ್ರ ಮೇಲೆ ಒಂದು ಇಟ್ಬಿಟ್ಟು ಅಟ್ಯಾಚ್ ಮಾಡ್ಕೊಬಿಡಿ. ನಾವು ಅದನ್ನು ಸೀದಾ ಮಾಡಿದಾಗ ಬೆಲ್ಟ್ ಪಟ್ಟಿ ಕ್ರಾಸಾಗಿ ಅಟ್ಯಾಚ್ ಆಗಿಬಿಟ್ಟಿರುತ್ತೆ. ಈ ಬೆಲ್ಟ್ ಪಟ್ಟಿಲಿ ನಾವು ಸ್ವಲ್ಪ ಒಂದು ಟ್ರಯಾಂಗಲ್ ಶೇಪ್ ಬರೋ ರೀತಿ ಈ ರೀತಿ ಕ್ರಾಸಾಗಿ ಇಟ್ಕೊಂಡು ಫ್ರಂಟ್ ಪಾರ್ಟ್ನ ಇಲ್ಲಿಂದ ನಾವು ಸ್ಟಿಚ್ ಹಾಕಬೇಕು. ಕಾಣ್ತಿದೆ ಅಲ್ವಾ ನೋಡಿ, ಈ ಥರ ಸ್ವಲ್ಪ ಕ್ರಾಸಾಗಿ ಇಟ್ಕೊಳ್ಳಿ. ಬೆಲ್ಟ್ ಪಟ್ಟಿ ಸ್ಟ್ರೇಟಾಗಿರಬೇಕು, ಆದರೆ ಫ್ರಂಟ್ ಪಾರ್ಟ್ ಇಡ್ತೀವಲ್ಲ ಅದನ್ನು ಸ್ವಲ್ಪ ಕ್ರಾಸಾಗಿ ಈ ರೀತಿ ಇಟ್ಕೊಂಡು ಅಟ್ಯಾಚ್ ಮಾಡಿ. ನೋಡಿ, ನಾವು ಕೆಳಗಡೆ ಇಟ್ಟಾಗ ಈ ಥರ ಕಾಣಬೇಕು. ಫ್ರಂಟ್ ಪಾರ್ಟ್ ಈ ರೀತಿ ಬಂದು ಬೆಲ್ಟ್ ಪಟ್ಟಿ ಹಿಂಗೆ ಬರಬೇಕು. ಈ ರೀತಿ ಇಟ್ಕೊಂಡು ಫಸ್ಟು ಒಂದು ಕಾಲು ಇಂಚ್ಗೆ ಸ್ಟಿಚ್ ಹಾಕ್ಕೊಳ್ಳಿ. ಕಾಲು ಇಂಚ್ ಬಿಟ್ಟು ಸ್ಟಿಚ್ ಮಾಡ್ಕೊಂಡಿದ್ದೀನಿ ನೋಡಿ. ಬೆಲ್ಟ್ ಪಟ್ಟಿನ ಫ್ರಂಟ್ ಪಾರ್ಟ್ಗೆ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಈಗ ಇನ್ನೊಂದು ಬೆಲ್ಟ್ ಪಟ್ಟಿನ ತೊಗೊಂಡು ಇದ್ರ ಮೇಲೆ ಇದನ್ನು ಕೂಡ ಸ್ವಲ್ಪ ಕ್ರಾಸಾಗಿ ಫಸ್ಟ್ ಬೆಲ್ಟ್ ಪಟ್ಟಿ ಯಾವ ಥರ ಇಟ್ಕೊಂಡಿದ್ವೋ ಅದೇ ಥರ ಇಟ್ಕೊಂಡು ಒಂದು ಕಾಲು ಇಂಚ್ ಬಿಟ್ಟು ಇದನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ನೋಡಿ. ಅಟ್ಯಾಚ್ ಮಾಡಾದ್ಮೇಲೆ ನಾನು ಇನ್ನೂ ಒಂದು ಎಕ್ಸ್ಟ್ರಾ ಸ್ಟಿಚ್ನ ಹಾಕ್ತೆ, ಬಿಚ್ಕೋಬಾರ್ದು ಅಂತ. ಈಗೇನು ಮಾಡಬೇಕು ಅಂದರೆ ಫ್ರಂಟ್ ಸೈಡ್ಗೆ ಟರ್ನ್ ಮಾಡ್ಕೊಳ್ಳಿ. ಫ್ರಂಟ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಫ್ರಂಟ್ ಬೆಲ್ಟ್ ಪಟ್ಟಿ ಏನಿತ್ತು ಅದನ್ನು ಈ ರೀತಿ ಇಟ್ಕೊಂಡು ಮೇಲ್ಗಡೆಯಿಂದ ಫ್ರಂಟ್ ಪಾರ್ಟ್ನ ಫೋಲ್ಡ್ ಮಾಡ್ತಾ ಬನ್ನಿ. ಈ ರೀತಿ ಫೋಲ್ಡ್ ಮಾಡಿಕೊಂಡಾಗ ಫ್ರಂಟ್ ಪಾರ್ಟ್ ಎರಡು ಬೆಲ್ಟ್ ಪಟ್ಟಿಯ ಸೆಂಟರ್ಗೆ ಬರುತ್ತೆ. ಈ ರೀತಿ ಬಂದಮೇಲೆ ಮತ್ತು ನಾವು ಈ 2 ಬೆಲ್ಟ್ ಪಟ್ಟಿನ ಒಟ್ಟಿಗೆ ಸೇರಿಸ್ಬಿಟ್ಟು ಈ ಕಡೆ ಕಾಲು ಇಂಚ್ ಬಿಟ್ಟು ಒಂದು ಸ್ಟಿಚ್ ಹಾಕಬೇಕು. ನಾನು ಇನ್ನೂ ಒಂದು ಸತಿ ನೀಟಾಗಿ ಹೇಳ್ಕೊಡ್ತೀನಿ ನೋಡಿ. ಈಗ ನಾನು 2 ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡಿದ್ದೀನಲ್ವಾ,
ಅಟ್ಯಾಚ್ ಮಾಡಿದ್ಮೇಲೆ ಈ ರೀತಿ ಇಟ್ಕೊಳ್ಳಿ. ಫ್ರಂಟ್ ಪಾರ್ಟ್ ಮೇಲ್ಗಡೆ ಬರಬೇಕು ಮತ್ತು ಬೆಲ್ಟ್ ಪಟ್ಟಿ ಕೆಳಗಡೆ ಇದೆ. ಈ ಬ್ಲೌಸ್ ಪೀಸ್ನ ಬೆಲ್ಟ್ ಪಟ್ಟಿನ ಈ ರೀತಿ ಇಟ್ಕೊಳ್ಳಿ. ಆದರೆ ಕೆಳಗಡೆ ಅಟ್ಯಾಚ್ ಮಾಡಿದ್ವಲ್ಲ ಅದನ್ನು ಮೇಲ್ ಬರೋ ರೀತಿ ಈ ಥರ ಇಟ್ಕೊಳ್ಳಿ. ಈ ಥರ ಇಟ್ಕೊಂಡು ಸೆಂಟರ್ಗೆ ಕರೆಕ್ಟಾಗಿ ಫ್ರಂಟ್ ಪಾರ್ಟ್ನ ಫೋಲ್ಡ್ ಮಾಡ್ಕೋಬೇಕು. ಈ ಥರ ಫೋಲ್ಡ್ ಮಾಡಿಕೊಂಡಾಗ 2 ಬೆಲ್ಟ್ ಪಟ್ಟಿ ಮಧ್ಯಕ್ಕೆ ಫ್ರಂಟ್ ಪಾರ್ಟ್ ಬರುತ್ತೆ. ಬಂದಮೇಲೆ 2 ಬೆಲ್ಟ್ ಪಟ್ಟಿ ಸೇರಿಸಿ 1/4 ಇಂಚ್ ಬಿಟ್ಟು ಕೆಳಗಡೆ ಸ್ಟಿಚ್ ಹಾಕಬೇಕು. ನೋಡಿ 1/4 ಇಂಚ್ ಬಿಟ್ಟು ನಾನು ಸ್ಟಿಚ್ ಹಾಕಿದ್ದೀನಿ. ಈಗ ಮಧ್ಯದಲ್ಲಿತ್ತಲ್ಲ ಫ್ರಂಟ್ ಪಾರ್ಟು, ಇದನ್ನು ಓಪನ್ ಮಾಡ್ಕೊಳ್ಳೋಣ. ನಾವು ಮಧ್ಯದಿಂದ ಫ್ರಂಟ್ ಪಾರ್ಟ್ನ ತೆಗೆದಾಗ ನಮ್ಮ ಬೆಲ್ಟ್ ಪಟ್ಟಿ ಅಟ್ಯಾಚ್ ಆಗಿರುತ್ತೆ. ನೋಡ್ತಿರ್ಬೋದು ನೀವು, ತೋರಿಸ್ತೀನಿ ನೋಡಿ. ಬೆಲ್ಟ್ ಪಟ್ಟಿ ಅಟ್ಯಾಚ್ ಆಗೈತೆ. ನಿಮ್ಗೆ ಕೇಳ್ಬೋದು ಇಲ್ಲಿ ನೀವು, ಫ್ರಂಟ್ ಪಾರ್ಟ್ ಬೆಲ್ಟ್ ಪಟ್ಟಿ ಕಡಿಮೆ ಬಂತಲ್ಲ ಇಲ್ಲಿ ಸೈಡಲ್ಲಿ ಸ್ವಲ್ಪ ಅಂತ. ನಾವು ಕಟಿಂಗ್ ಮಾಡುವಾಗ ಫ್ರಂಟ್ ಪಾರ್ಟಲ್ಲಿ ಸ್ವಲ್ಪ ಎಕ್ಸ್ಟ್ರಾ ತೊಗೊಂಡಿದ್ದೆ ಅಲ್ವಾ, ಕಟಿಂಗ್ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗಿರುತ್ತೆ. ನಾನು ಎಕ್ಸ್ಟ್ರಾ ಇರಲಿ ಅಂತ ಅಂದ್ಬಿಟ್ಟು ಫ್ರಂಟ್ ಪಾರ್ಟಲ್ಲಿ ಎಕ್ಸ್ಟ್ರಾ ತೊಗೊಂಡಿದ್ದೆ ಸ್ವಲ್ಪ. ಆ ಎಕ್ಸ್ಟ್ರಾ ಬಟ್ಟೆ ಇಲ್ಲಿ ಮಿಕ್ಕಿರೋದು. ನಮಗೆ ಕರೆಕ್ಟಾಗಿ ಚೆಸ್ಟ್ ಮೆಷರ್ಮೆಂಟ್ ಇಲ್ಲಿಗೆ ಬರುತ್ತೆ. ಅಲ್ಲಿಂದ 1.5 ಇಂಚ್ ಮಾರ್ಜಿನ್ ಇಲ್ಲಿಗೆ ಬರುತ್ತೆ. ಅಲ್ಲಿಗೆ ನಮ್ಮ ಬೆಲ್ಟ್ ಪಟ್ಟಿ ಸಮಕ್ಕೆ ಸ್ಟ್ರೇಟಾಗಿ ನಮಗೆ ಫಿಟ್ಟಿಂಗ್ ಸಿಗುತ್ತೆ. ಈ ಕಡೆ ಒಂದು ಚೂರು ಕ್ರಾಸ್ ಏನಾದ್ರು ಇತ್ತು ಅಂತಂದರೆ ಅದನ್ನು ಕಟ್ ಮಾಡಿ ತಗೊಳ್ಳೋಣ. ಅದಕ್ಕಿಂತ ಮುಂಚೆ ಇಲ್ಲಿ 2 ಬೆಲ್ಟ್ ಪಟ್ಟಿಗಳನ್ನ ಸೇರಿಸಿ ನಾವು ಒಂದು ಸ್ಟಿಚ್ನ ಹಾಕಬೇಕು. ಇಲ್ಲಿ ಕೆಳಗಡೆ ನಾವು ಈ 2 ಬೆಲ್ಟ್ ಪಟ್ಟಿನ ಕರೆಕ್ಟಾಗಿ ಸಮವಾಗಿ ಇಟ್ಕೊಂಡು ಈ ರೀತಿ ಇದನ್ನು ಸೇರಿಸಿ ಮೇಲ್ಗಡೆ ಒಂದು ಸ್ಟಿಚ್ನ ಹಾಕಿಬಿಡಿ. ಸ್ಟಿಚ್ ಹಾಕಿದ್ಮೇಲೆ ನಮ್ಮ ಫ್ರಂಟ್ ಪಾರ್ಟ್ ಈ ಥರ ನೀಟಾಗಿ ಕಾಣುತ್ತೆ. ಮತ್ತು ಇಲ್ಲಿ ಒಂಚೂರು ಎಕ್ಸ್ಟ್ರಾ ಬಂದಿದೆ ಅಲ್ವಾ, ಅದನ್ನು ನಾನು ಕಟ್ ಮಾಡಿ ಸಮ ಮಾಡ್ಕೋತೀನಿ. ಒಂದು ಚೂರು ಜಾಸ್ತಿ ಮಾಡಬಾರ್ದು. ಫ್ರಂಟ್ ಪಾರ್ಟ್ ಎಷ್ಟಿದೆಯೋ ಆ ಸಮಕ್ಕೆ ಒಂಚೂರು ಕಟ್ ಮಾಡಿ, ಅದೇ ಕಟ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಇಲ್ಲಿ ಒಂದು ಸ್ಟಿಚ್ ಹಾಕ್ಬಿಡಿ. ಪಕ್ಕಕ್ಕೆ ನಾವು ಮಾರ್ಕ್ ಮಾಡ್ಕೊಂಡ್ವಲ್ಲ ಅದ್ರ ಪಕ್ಕಕ್ಕೆ ಸ್ಟಿಚ್ ಹಾಕ್ಬಿಡಿ. ಯಾಕಂದರೆ ನಾವು ಅಟ್ಯಾಚ್ ಮಾಡ್ಕೊಂಡಿದ್ವಲ್ವ ಬೆಲ್ಟ್ ಪಟ್ಟಿ ಬ್ಲೌಸ್ ಪೀಸ್ಗೆ, ಅದು ಬಿಚ್ಕೊಬಿಡುತ್ತೆ. ಆದ್ದರಿಂದ ಕಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಟಿಚ್ನ ಹಾಕ್ಬಿಟ್ಟು ಆಮೇಲೆ ಕಟ್ ಮಾಡ್ಕೊಳ್ಳೋಣ. ಈ ರೀತಿ ಒಂದು ಸ್ಟಿಚ್ನ ಹಾಕಿ ಈಗ ಎಕ್ಸ್ಟ್ರಾ ಇದ್ದಿದ್ದ ಬೆಲ್ಟ್ ಪಟ್ಟಿನ ಕಟ್ ಮಾಡಿ ತಕ್ಕೋತೀನಿ. ಈಗ ನೀವು ನೋಡ್ಬೋದು ನಮಗೆ ಸ್ಟ್ರೇಟಾಗಿ ಫ್ರಂಟ್ ಪಾರ್ಟ್ ರೆಡಿ ಆಯಿತು. ನಾನು ಇನ್ನೂ ಒಂದು ಸೈಡ್ ಕೂಡ ಫ್ರಂಟ್ ಪಾರ್ಟ್ನ ಇದೇ ರೀತಿ ಸ್ಟಿಚ್ ಮಾಡ್ಕೋತೀನಿ. ಎಲ್ಲನೂ ತೋರಿಸ್ತಾ ಹೋದರೆ ವಿಡಿಯೋ ಲೆಂತಿ ಆಗಿಬಿಡುತ್ತೆ. ಸೊ ಒಂದು ಸೈಡ್ ತೋರಿಸಿದ್ದೀನಿ ಅಲ್ವಾ, ಇದೇ ಥರ ಸೇಮ್ ನೀವು ಇನ್ನೊಂದು ಫ್ರಂಟ್ ಪಾರ್ಟ್ ಕೂಡ ರೆಡಿ ಮಾಡ್ಕೋಬೇಕು. ರೆಡಿ ಮಾಡ್ಕೊಂಡ್ಮೇಲೆ ನಾನು ತೋರಿಸ್ತೀನಿ ನೆಕ್ಸ್ಟ್ ಏನು ಮಾಡಬೇಕಂತ.